ನಮಸ್ಕಾರ, ನನ್ನ ಹೆಸರು ಉಮಾಪತಿ ಅಂತ. ನಮ್ಮೂರು ಹಂಪಿ. ನಮ್ಮ ತಂದೆ ಹೆಸರು ಹನುಮಂತಪ್ಪ. ಏಜ್ ಬಂದುಬಿಟ್ಟು 62, ಹಂಪಿ. ಸೊ ಮೊದಲಿಗೆ ಸ್ಟಾರ್ಟಿಂಗ್ ತುಂಬ ಕಾಲು ಪೇನ್ ಆಗಿತ್ತು ಅಂತಂದಗೋಸ್ಕರ ಆಸ್ಪತ್ರೆಗೆ ಹೋಗಿದ್ರು. ಅಲ್ಲಿ ಟ್ರೀಟ್ಮೆಂಟ್ ಮಾಡಿದರು, ಇಂಜೆಕ್ಷನ್ ಮಾಡಿ. ಅದು ಮನೆಗೆ ಬಂದಮೇಲೆ ತುಂಬ ಅವ್ರಿಗೆ ಬೆವರು ಬರೋದು, ಇಲ್ಲಿ ಥರ ಮೈಯೆಲ್ಲ ಕೈಯೆಲ್ಲ ಇದು ಮಾಡೋದು, ಆ ಥರ ಮಾಡ್ತಾಯಿದ್ರು. ಹಂಗಾಗಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ ಮಾಡಿದ್ವಿ. ಅವರು ಇಲ್ಲ ದೊಡ್ಡ ಆಸ್ಪತ್ರೆಗೆ ಹೋಗಬೇಕು, ಕಾಲು ಕೈ ಎಲ್ಲ ಬ್ಲಡ್ ಇದೆ, ಜಾಸ್ತಿ ಆಗ್ತಿದೆ ಅದು ಅಂತಂದ್ಬಿಟ್ಟು ಆಸ್ಪತ್ರೆಗೆ ಹೋದ ಕೂಡ ಅಲ್ಲಿ ಹಾರ್ಟ್ ಬೀಟಿಂಗ್ ತುಂಬ ಕಡಿಮೆ ಇದೆ. ಹಾಗಾಗಿ ನೀವು KS ಹಾಸ್ಪಿಟ್ಲಿಗೆ ಹೋಗ್ರಿ ಅಂತ ಹೊಸರ ಡಾಕ್ಟರ್ ಸರ್ ಅವರು ಹೇಳಿದರು. ಹಾಗಾಗಿ ಅವರು ಡೈರೆಕ್ಟಾಗಿ ನಾವು ಇಲ್ಲಿ ಬಂದ್ವಿ ಆಂಬುಲೆನ್ಸ್ನಲ್ಲಿ. ಬಂದು ಈ ಟ್ರೀಟ್ಮೆಂಟು ಕೇಳಿದಾಗ ಅದು ಭಾಳ ಹಾರ್ಟ್ ಬೀಟಿಂಗ್ ತುಂಬ ಇದಿದೆ ಅಂತ ಹೇಳಿದ್ರು. ಬಟ್ ಟ್ರೀಟ್ಮೆಂಟ್ ಶುರು ಮಾಡಿ ಸರ್ ಅಂತ ಹೇಳಿದ್ವಿ. ಹಾಗಾಗಿ ಅವರು ಟೆಂಪ್ರವರಿ ಬೇಸ್ ಮೇಲೆ ಒಂದು ಪೈಪ್ಲೈನಿಂದ ಹಾರ್ಟ್ ಬೀಟಿಂಗ್ ಇದು ಮಾಡಿದ್ರು. ಅದು ಆಗಿ ಭಾಳ ಚೆನ್ನಾಗಾಯಿತು. ಬಟ್ 3 days ಅದು ಟೆಂಪ್ರವರಿ ಇದು ಹಾಕಿದ್ರು. ಬಟ್ ಆಮೇಲೆ ಏನಿದ್ರು ಇದು ಪರ್ಮನೆಂಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದು ಪರ್ಮನೆಂಟ್ ಅಂತಂದರೆ ಏನು ಸರ್ ಮಾಡಬೇಕು ಅಂತ ಕೇಳಿದಾಗ ಅವರು ಫೇಸ್ ಮೇಕರ್ ಅದು ಹಾಕಿದರೆ, ಅಳವಡಿಸಿದರೆ ಇದು ಪರ್ಮನೆಂಟಾಗಿ ಚೆನ್ನಾಗಿರುತ್ತೆ ಮತ್ತು ಮುಂದೆ ತೊಂದರೆ ಆಗೋಲ್ಲ ಅಂತ ಹೇಳಿದ್ರು. ಹಾಗೆ ಆ ಸಾರ್ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಮಾಡಿಸಿದ್ವಿ ಸರ್. ಅವತ್ತು ತುಂಬಾ ನಾವು ಒಂದು 3 ತಾಸು ಆಪ್ರೇಷನ್ ಮಾಡಿದ್ಮೇಲೆ ತುಂಬಾ ಅವರು ಆಪ್ರೇಷನ್ ಸಕ್ಸಸ್ ಆಯಿತು ಅಂತ ಕೇಳಿದ ಕೂಡ ನಮಗೆ ತುಂಬ ಖುಷಿ ಆಯಿತು. ಹಾಗಾಗಿ ಇದು ಯಾಕಂದರೆ ಇದು ಮಾಮೂಲಾಗಿ ಆಪ್ರೇಷನ್ ಎಲ್ಲ ದೊಡ್ಡ ಆಪ್ರೇಷನ್ ಮಾಡಿದ್ದೀವಪ್ಪ ಅಂತ ಹೇಳಿದ್ರು. ತುಂಬ ನಾವು ನೋಡಿದ್ವಿ ಸರ್, ಅದು ನೋಡ್ತಾ ಇದ್ದರೆ ನಮ್ಮ ಜೀವ ಇದ್ದಿಲ್ಲ. ಬಟ್ ಸಕ್ಸಸ್ ಆದ ಕೂಡ ನಮಗೆ ತುಂಬ ಖುಷಿ ಆಯಿತು. ಹಾಗಾಗಿ ಆದಮೇಲೆ ಅವರು 2-3 ತಾಸು ಆದಮೇಲೆ ಅವ್ರು ರೆಸ್ಟ್ ಮಾಡಬೇಕಂತ ಹೇಳಿದ್ರು. ಆಮೇಲೆ ಅವರು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ವಾಕ್ ಮಾಡ್ತಾಯಿದ್ದಾರೆ ಮತ್ತು ಊಟ ಮಾಡ್ತಾಯಿದ್ದಾರೆ. ಬಟ್ ಅವಾಗ ಅದಕ್ಕಿಂತ ಮುಂಚೆ ಸರಿಯಾಗಿ ಅವ್ರ ಜ್ಞಾನ ಇದ್ದಿಲ್ಲ. ಸೊ ತುಂಬ ಸಿಟ್ಟಾಗಿ ಮಾತಾಡ್ತಾಯಿದ್ರು, ತುಂಬ ಬೈತಾಯಿದ್ರು, ಆ ಥರ ಎಲ್ಲ ಇದು ಮಾಡ್ತಾಯಿದ್ರು. ಆಪ್ರೇಷನ್ ಆದಮೇಲೆ ಎಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾಯಿದ್ದಾರೆ, ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ, ಚೆನ್ನಾಗಿ ವಾಕ್ ಕೂಡ ಮಾಡ್ತಾಯಿದ್ದಾರೆ. ಸೊ ತುಂಬ ಥ್ಯಾಂಕ್ಸ್ ಸರ್. ಯಾಕಂದರೆ ಇದು ಒಂದು ಸರ್ಜರಿ ತುಂಬ ನಮಗೆ ಯೂಸ್ಫುಲ್ ಆಯಿತು, ಸಕ್ಸಸ್ ಆಯಿತು. ಹಾಗಾಗಿ ಮತ್ತು ಇದು ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಇದು ರುದ್ರೇಶ್ ಸಾರದ್ದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಸರ್. ಅವರು ಟೈಮ್ ಟು ಟೈಮ್ ಬಂದು ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ನಮಗೆ ಧೈರ್ಯ ಹೇಳಿ ಈ ಥರ ಮಾಡಿ ಅಂತ ಹೇಳಿದರು. ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವರು ಚೆನ್ನಾಗಿ ಇದು ಮಾಡ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಸರ್. ಆಮೇಲೆ ಮತ್ತು ವಾರ್ಡು ಇವರೆಲ್ಲ ಬಂದುಬಿಟ್ಟು ನರ್ಸು ಇವರೆಲ್ಲ ಬಂದುಬಿಟ್ಟು ಟೈಮ್ ಟು ಟೈಮು ಅದ್ರ ಬಗ್ಗೆ ಅವರೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಸರ್. ಟೈಮ್ ಟು ಟೈಮು ಗ್ಲುಕೋಸ್ ಆಗಲಿ, ಟ್ಯಾಬ್ಲೆಟ್ ಕೊಡೋದಾಗಲಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಕೊಟ್ಟು ಎಲ್ಲ ಕರೆಕ್ಟಾಗಿ ಇದು ಟ್ರೀಟ್ಮೆಂಟ್ ಮಾಡ್ತದೆ ಸರ್. ಅವರಿಗೆಲ್ಲ ಧನ್ಯವಾದಗಳು ಸರ್. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರುದ್ರೇಶ್ ಮೆಳಿಕೇರಿ ಅಂತ, ಇಂಟರ್ನ್ಯಾಷನಲ್ ಕಾರ್ಡಿಯಾಲಜಿಸ್ಟು. ಇಲ್ಲಿ KS ಹಾಸ್ಪಿಟಲ್ ಕೊಪ್ಪಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ರು, ಹನುಮಂತಪ್ಪ ಅಂತ, ಹಂಪಿಯಿಂದ. ಅವ್ರ ವಯಸ್ಸು 62 ಆಗಿತ್ತು. ಅವರು ಬಂದಾಗ ಅವರಿಗೆ ಹೃದಯ ಬಡಿತ ಬರೀ 16-20 ಮಾತ್ರ ಬಡಿತಾ ಇತ್ತು. ಈ ವಾಸ್ ಇನ್ ಅನ್ಕಾನ್ಷಿಯಸ್ ಸ್ಟೇಟ್. ಅವ್ರಿಗೇನು ಪ್ರಜ್ಞೆ ಇರಲಿಲ್ಲ. ತಕ್ಷಣ ನಾವು ಟೆಂಪರರಿ ಪೇಸ್ ಮೇಕರ್ ಹಾಕೊಂಡು ಒಂದು 24 hours ಅಬ್ಸರ್ವೇಷನ್ ಮಾಡಿದ್ವಿ. ಅವ್ರ ಹಿಸ್ಟ್ರಿ ಮತ್ತೆ ನಾವು ಕೇಳಿದಾಗ ಅವ್ರಿಗೆ 1 ವರ್ಷದಿಂದ ತಲೆ ತಿರುಗೋದು ಆ ಲಕ್ಷಣ ಎಲ್ಲ ಇತ್ತು. ಅವರಿಗೆ ತಲೆ ಚಕ್ರ ಬರೋದು ಆ ಥರ ಲಕ್ಷಣ ಇರ್ತಾಯಿತ್ತು. ಹಂಗಾಗಿ ನಾವು ಮತ್ತೆ ಎಲ್ಲ ವರ್ಕಪ್ ಎಲ್ಲ ಮಾಡಿದ್ವಿ. ತಕ್ಷಣ ಆ್ಯಂಜಿಯೋಗ್ರಾಮ್ ಅಲ್ಲಿ ಮಾಡಿ ನೋಡಿದ್ವಿ, ಬ್ಲಾಕೇಜಸ್ ಆ ಥರ ಇರಲಿಲ್ಲ. ಅವರಿಗೆ ಈ ಸ್ಲೋ ಹಾರ್ಟ್ ಬೀಟ್ಗೆ ಒಂದು ಡಿಜನರೇಟಿವ್ ಕಂಪ್ಲೀಟ್ ಹಾರ್ಟ್ ಬ್ಲಾಕ್ ಅಂತ ಹೇಳ್ತೀವಿ, ಅದು ಇತ್ತು ಅವರಿಗೆ. ಅಂದರೆ ಹೃದಯ ಬಡಿತ ಸ್ಲೋ ಆಗಿರುತ್ತೆ. ಅಂಥವ್ರಿಗೆ ಪರ್ಮನೆಂಟ್ ಪೇಸ್ ಮೇಕರ್ ಹಾಕಿದ್ರೇ ಅವ್ರದ್ದು ಜೀವ ಉಳಿಯೋ ಸಾಧ್ಯತೆ ಇರ್ತದೆ. ನಾವು ನೆಕ್ಸ್ಟ್ 6ನೇ ತಾರೀಕು ಡಿಸೆಂಬರ್ ಅವರಿಗೆ ಪರ್ಮನೆಂಟ್ ಪೇಸ್ ಮೇಕರ್ ಅಳವಡಿಸಿದ್ಮೇಲೆ ಅವರು ಆರೋಗ್ಯವಾಗಿದ್ದಾರೆ. ಈ ಥರ ಒಂದು ಫೆಸಿಲಿಟಿ ಕೊಪ್ಪಳದಲ್ಲಿ ಮುಂಚೆ ಇರಲಿಲ್ಲ. ಇದು ಫಸ್ಟ್ ಟೈಮ್ ಈ ಥರ ಆಪ್ರೇಷನ್ ಮಾಡಿದ್ದು. ನಮಗೆ ತುಂಬ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಪೇಷಂಟ್ ಆರೋಗ್ಯವಾಗಿ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಮೊನ್ನೆ ಫಾಲೋಅಪ್ ಕೂಡ ಬಂದಿದ್ದರು. ಪೇಷಂಟ್ ಇಸ್ ಡೂಯಿಂಗ್ ಗುಡ್. ಥ್ಯಾಂಕ್ ಯು. KS ಹಾಸ್ಪಿಟಲ್, ಯುವರ್ ಹೆಲ್ತ್ ಅವರ್ ಮಿಷನ್, ಹೊಸಪೇಟೆ ರೋಡ್, ಕೊಪ್ಪಳ.